ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ. ಏನು ನಾವು 10 ವರ್ಷಗಳಿಂದ ಆರೋಗ್ಯ, ಶಿಕ್ಷಣ ಜೊತೆಗೆ ಉದ್ಯೋಗ ಈ 3 ಕ್ಷೇತ್ರಗಳಲ್ಲಿ ನಮ್ಮ ಸಹಕಾರ ಇರಬೇಕು. ನಮ್ಮ ಮಾಲೂರು ತಾಲೂಕಿನ ಜನತೆಗೆ ಈ 3 ಕ್ಷೇತ್ರಗಳಲ್ಲಿ ಒಂದು ಗುರುತರವಾದಂತಹ ಬದಲಾವಣೆ ತರಲಿಕ್ಕೆ ನಮ್ಮ ಕೈಲಾದಂತಹ ಕಿರುಕಾಣಿಕೆ ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಈ ಭಾನುವಾರ ಅಂದ್ರೆ ಜುಲೈ 12ನೇ ತಾರೀಕು ನಮ್ಮ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿನಲ್ಲಿ ನಮ್ಮ 10ನೇ ಬೃಹತ್ ಮಲ್ಟಿ ಸ್ಪೆಷಾಲಿಟಿ ಆರೋಗ್ಯ ಶಿಬಿರ, ತಪಾಸಣೆ ಜೊತೆಗೆ ಚಿಕಿತ್ಸೆ, ಅದೇ ರೀತಿ ಉಚಿತವಾಗಿ ಔಷಧಿ ವಿತರಣೆ ಹಾಗೂ ಬೇಕಿರ್ತಕ್ಕಂಥ ರಕ್ತ ಮತ್ತು ಮೂತ್ರ ಪರೀಕ್ಷೆ, ಅದ್ರ ಜೊತೆಗೆ ಹೃದಯ ಸ್ಕ್ಯಾನು, ECG ಎಲ್ಲ ಸೌಲಭ್ಯಗಳನ್ನ ಒಳಗೊಂಡು ಒಂದು ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದೀವಿ. ಈ ಹೆಲ್ತ್ ಕ್ಯಾಂಪ್ಸು 2017ರಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇದು ನಮ್ಮ 10ನೇ ಹೆಲ್ತ್ ಕ್ಯಾಂಪ್. ಪ್ರತಿ ಬಾರಿನೂ ನಮ್ಮ ಮಾಲೂರು ತಾಲೂಕಿನ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಈ ಕ್ಯಾಂಪ್ಸ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ವಿ. ಉದ್ದೇಶ ಏನು ಅಂತಂದ್ರೆ, ಗ್ರಾಮೀಣ ಭಾಗದ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹಾಗೂ ಮಕ್ಕಳು, ಮಹಿಳೆಯರು ಹಾಗೂ ಬಡವರು ಯಾರಿದ್ದಾರೆ ಅವ್ರಿಗೆ ಆರೋಗ್ಯದ ವಿಚಾರನ ತಿಳಿಸ್ಬೇಕು, ಅವರಲ್ಲಿ ಕಾಳಜಿ ಮೂಡಿಸ್ಬೇಕು. ಆದ್ರಿಂದ ಯಾರಿಗೆ ಆರೋಗ್ಯವಾದಂತಹ ಸಮಾಜ, ಆರೋಗ್ಯ ಅಂತಂದ್ರೆ ಒಂದು ದೈಹಿಕ ಆರೋಗ್ಯ, ಒಂದು ಮಾನಸಿಕ ಆರೋಗ್ಯ. ಈ ದೈಹಿಕ ಮತ್ತು ಆರೋಗ್ಯ ಮತ್ತು ಮಾನಸಿಕವಾಗಿ ಯಾವ ಸಮಾಜ ಆರೋಗ್ಯವಾಗಿರ್ತದೆ ಆ ಸಮಾಜದಲ್ಲಿ ಶಿಕ್ಷಣ ಹೆಚ್ಚಾಗಿ ಕಾಣಿಸ್ತದೆ. ಆ ಸಮಾಜದಲ್ಲಿ ಒಂದು ಕೆಟ್ಟ ಪದ್ಧತಿಗಳು ಅಥವಾ ಒಂದು ಏನ್ ನಾವು ಇವತ್ತು ಈ ದಿವಸ ಯುವಕರಲ್ಲಿ ನಾವು ನೋಡ್ತಾ ಬರ್ತಾ ಇದೀವಿ, ಏನು ಯೂಸೇಜ್ ಆಫ್ ನಾನ್ ಸಬ್ಸ್ಟೆನ್ಸಸ್ ಏನ್ ಹೇಳ್ತೀನಿ ಚೇಂಜ್ ಮಾಡ್ಕೊಳ್ರಿ. ಕರೆಕ್ಟ್. ಯೂಸೇಜ್ ಆಫ್ ಮಾದಕ ವಸ್ತುಗಳ ಉಪಯೋಗ ಏನ್ ಹೆಚ್ಚು ಕಾಣ್ತಾ ಇದೆ, ಅದು ಆ ರೀತಿಯಾದಂತಹ ಸಮಾಜ ಕಡಿಮೆ ಆಗ್ತದೆ. ಜೊತೆಗೆ ಯಾವಾಗ ನಾವು ಶಿಕ್ಷಣ ಮತ್ತೆ ಈ ರೀತಿಯಾದಂತಹ ಸಮಾಜ ಹೆಚ್ಚಾಗಿ ಕಾಣ್ತದೆ, ಆಗ ಅಂತ ಸಮಾಜದಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಸೃಷ್ಟಿ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ಏನು ನಮ್ಮ ಈ ಕ್ಯಾಂಪ್ ನಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇದು ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಕ್ಯಾಂಪ್ ಅಂತ ಅಂದ್ರೆ ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ವೈದ್ಯರೇ ಬಂದು ನೋಡ್ತಾರೆ. ಎಲ್ಲಾ ಕಾಯಿಲೆಗಳಿಗೂ ಅಥವಾ ಬಂದಂತಹ ಎಲ್ಲಾ ಪೇಷಂಟ್ಸ್ ಅಥವಾ ಊರಿನ ಗ್ರಾಮಸ್ಥರಿಗೆ 4-5 ವೈದ್ಯರು ಮಾತ್ರ ನೋಡೋದು ಯೂಶುವಲ್ ಆಗಿ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ವೈದ್ಯರು ಏನು ಓದಿರ್ತಾರೆ ಅದೇ ವೈದ್ಯರು ಇಲ್ಲಿ ಲಭ್ಯ ಇರ್ತಾರೆ. ಸೊ ಅವತ್ತಿನ ದಿವಸ ಅವರೇ ತಪಾಸಣೆ ಮಾಡಿ ಅವರೇ ಚಿಕಿತ್ಸೆ ಕೊಡ್ತಾರೆ. ಉದಾಹರಣೆಗೆ ಈ ಕ್ಯಾಂಪ್ ನಲ್ಲಿ ನಾವು ಕಣ್ಣಿನ ಡಾಕ್ಟ್ರು, ಮತ್ತೆ ENT ಡಾಕ್ಟ್ರು, ಮತ್ತೆ ಹೃದಯದ ಡಾಕ್ಟ್ರು, ಅದೇ ರೀತಿ ಮಕ್ಕಳ ಡಾಕ್ಟ್ರು, ಸ್ತ್ರೀ ರೋಗ ತಜ್ಞರು, ಕಣ್ಣಿನ ಡಾಕ್ಟ್ರು, ಮತ್ತೆ ಹಲ್ಲಿನ ಡಾಕ್ಟ್ರು, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಮತ್ತೆ ರೆಸ್ಪಿರೇಟರಿ ಡಿಸೀಸಸ್ ರಿಲೇಟೆಡ್ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ ಅಂದ್ರೆ ಶ್ವಾಸಕೋಶ ಸಂಬಂಧಪಟ್ಟಂತಹ ಡಾಕ್ಟ್ರು, ಈ ರೀತಿಯಾದಂತಹ ಎಲ್ಲ ಸೂಪರ್ ಸ್ಪೆಷಾಲಿಟಿ ಮತ್ತೆ ಸ್ಪೆಷಾಲಿಟಿ, ಸಬ್ ಸ್ಪೆಷಾಲಿಟೀಸ್ ಇರ್ತಕ್ಕಂಥ ಎಲ್ಲ ವೈದ್ಯರು ಅವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿನಲ್ಲಿ ಇದೇ ಜುಲೈ 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2-3 ಗಂಟೆವರೆಗೂ ಈ ಒಂದು ಉಚಿತವಾದಂತಹ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಮಾಲೂರು ತಾಲೂಕಿನ ಜನತೆ, ವಿಶೇಷವಾಗಿ ಲಕ್ಕೂರು ಹೋಬಳಿ ಹಾಗೂ ಲಕ್ಕೂರು ಪಂಚಾಯತಿ, ಸೀತನಾಯಕನಹಳ್ಳಿ, ಇದು HS ಕೋಟೆ ಪಂಚಾಯತಿ ಹಾಗೂ ಚಿಕ್ಕತಿರುಪತಿ, ಜಯಮಂಗಲ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ. ಭಗವದ್ಗೀತೆಯಲ್ಲಿ ಒಂದು ಸೇಯಿಂಗ್ ಇದೆ, ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಷು ಕದಾಚಲ ಅಂತ. ಏನು ಅಂತಂದ್ರೆ, ಕೃಷ್ಣ ಹೇಳೋ ಮಾತಿದು, ನೀ ಮಾಡ್ತಕ್ಕಂಥ ಕೆಲಸ ನೀವ್ ಮಾಡ್ತಾರಿ, ನೀನ್ ಮಾಡ್ತಕ್ಕಂಥ ಕೆಲಸ ಮಾತ್ರ ನಿಂದು, ಅದರಿಂದ ಏನು ಬರ್ತದೆ ಬರೋದಿಲ್ಲ ಅಂತ ಯೋಚನೆ ಮಾಡ್ದಿರ ಕೆಲಸನ ಮಾಡ್ತಾ ಇರ್ಬೇಕು ಅಂತ ನಾನು ಆ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಮುಂದಕ್ಕೆ ಏನ್ ಬರ್ತದೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸ ನಾನು ಮಾಡ್ಬೇಕು ಅಂತ ಇಚ್ಛೆಯಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಏನ್ ಅವಕಾಶ ಬರ್ತದೆ ಬರಲ್ಲ ಅನ್ನೋದು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆ ಅವಕಾಶಗಳು ಮುಂದಿನ ದಿವಸ ಬರಬಹುದು.
ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾನೇನು ಯೋಚನೆ ಮಾಡಿಲ್ಲ. ತಾಲೂಕಿನ ಜನತೆ ತುಂಬಾ ಕನ್ಫ್ಯೂಷನ್ ಇದ್ದಾರೆ. ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ಏನಾದ್ರು ರಾಜಕೀಯ ಬರ್ಬೋದಾ ಅನ್ನೋ ಒಂದು ಮಾತುಗಳು ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಸರ್, ಒಂದ್ ವೇಳೆ ಶಾಸಕರು ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾನು ಮಾಡ್ತೇನೆ. ಸಾಮಾಜಿಕವಾಗಿ ಏನಂದ್ರೆ ರಾಜಕಾರಣದಲ್ಲಿ ಎರಡು ವಿಧ. ಒಂದು ಬಂದು ಸರ್ವಿಸ್ ಪಾಲಿಟಿಕ್ಸ್, ಇನ್ನೊಂದು ಎರಡನೇದು ಬಂದ್ಬಿಟ್ಟು ಎಲೆಕ್ಷನ್ ಪಾಲಿಟಿಕ್ಸ್. ಈಗ ಸರ್ವಿಸ್ ಪಾಲಿಟಿಕ್ಸ್ ಅಥವಾ ಸರ್ವಿಸ್ ಅಲ್ಲಿ ನಾವು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದೀವಿ. ಜನಗಳ ಜೊತೆಗೆ ಕಷ್ಟ ಸುಖಗಳಿಗೆ ನಮ್ ಕೈಲಾದಂತಹ ಸಹಾಯನ ಮಾಡ್ತಾ ಜನಗಳೊಂದಿಗೆ ನಮ್ಮ ಕುಟುಂಬ 30-40 ವರ್ಷದಿಂದ ಇದೆ. ನಾನು ಒಂದು 10-12 ವರ್ಷದಿಂದ ನಾನು ಸಹ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಇದೆ, ನಮ್ಮ ಶಾಸಕರಿದ್ದಾರೆ, ಜೊತೆಗೆ ತಾಲೂಕಿನ ಜನತೆ ಇಷ್ಟಪಟ್ಟು ಏನೇ ಅವಕಾಶ ಮಾಡಿಕೊಟ್ರು ಸಹ ನಾವು ಅವಕಾಶನ ಆ ಸಮಯದಲ್ಲಿ ನಾನು ಸ್ವೀಕಾರ ಮಾಡಿ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಹೇಳಿ ಸರ್, ಅವಕಾಶ ಸಿಕ್ಕಿದ್ರೆ ರಾಜಕೀಯ ಮುಖಾಂತರ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಾರೆ. ಏನ ಹೇಳ್ದಂಗೆ ನಾನು ಒಂದು ಸರ್ವಿಸ್ ಪಾಲಿಟಿಕ್ಸು, ಇನ್ನೊಂದು ಪವರ್ ಪಾಲಿಟಿಕ್ಸ್ ಅಥವಾ ಎಲೆಕ್ಷನ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಸರ್ವಿಸ್ ಪಾಲಿಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೀವಿ. ನಮ್ಮ ಕುಟುಂಬ 30-40 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅದೇ ತರ ನಾನು ಸಹ ಈಗ ಅವ್ರ ಜೊತೆನಲ್ಲಿ 10-12 ವರ್ಷದಿಂದ ತಾಲೂಕಿನ ಜನತೆಯ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ನಾನು ಸಹ ಸಕಾರಾತ್ಮಕವಾಗಿ ಜನಗಳೊಂದಿಗೆ ಸ್ಪಂದಿಸ್ತಾ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ವಿಸ್ ಪಾಲಿಟಿಕ್ಸ್ ಜೊತೆಗೆ ಎಲೆಕ್ಷನ್ ಪಾಲಿಟಿಕ್ಸ್ಗೆ ಅಂದ್ರೆ ರಾಜಕಾರಣವಾಗಿ ನಮ್ಗೆ ಒಂದು ಅವಕಾಶ ಸಿಕ್ಕಿದ್ದಲ್ಲಿ ಖಂಡಿತ ಇವಾಗ ಏನ್ ಮಾಡ್ತಾ ಇದೀವಿ ಕೆಲಸ, ಅದಕ್ಕೆ ಜೊತೆಗೆ ಇನ್ನಷ್ಟು ಪಾಸಿಟಿವ್ ಆಗಿ ಇನ್ನಷ್ಟು ಹೆಚ್ಚು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾವು ಆ ಕೆಲಸನ ಮಾಡ್ಲಿಕ್ಕೆ ರೆಡಿ ಇರ್ತೀವಿ.